ನಾಳೆ 14ನೇ ತಾರೀಕಿನ ದಿವಸ ಇಂಡಿ ನಗರಕ್ಕೆ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈ ಭಾಗಕ್ಕೆ ಅನೇಕ ಯೋಜನೆಗಳನ್ನು ಕೊಡುವ ಮುಖಾಂತರ ಶಾಶ್ವತವಾಗಿ ಈ ಭಾಗದ ಅನೇಕ ಜನಪರ ಕಾರ್ಯಕ್ರಮಗಳಿಗೆ ಸಹಾಯ ಮಾಡಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾದ ಸಾಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಅವ್ರ ಜೊತೆಗೆ ಜನನಾಯಕರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಾಮಾನ್ಯ ನೀರಾವರಿ ಖಾತೆಯನ್ನು ನಿರ್ವಹಿಸ್ತಕ್ಕಂಥ ಅನೇಕ ಯೋಜನೆಗಳಿಗೆ ಸಹಾಯ ಮಾಡಿರ್ತಕ್ಕಂಥ ಸಾಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸರ್ಕಾರದ ಅನೇಕ ಸಚಿವರುಗಳು, ಅನೇಕ ಶಾಸಕರುಗಳು, ರಾಜಕೀಯ ನಾಯಕರು ಇಂಡಿ ನಗರಕ್ಕೆ 14ನೇ ತಾರೀಕಿನ ದಿವಸ ಬೆಳಗ್ಗೆ 11:15 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ಇಂಡಿ ವಿಧಾನಸಭಾ ಕ್ಷೇತ್ರದ ಅನೇಕ ಕಾರ್ಯಕ್ರಮಗಳಿಗೆ ಅವರು ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನೀರಾವರಿಗೆ ಇನ್ನು ಮುಳವಾಡ 3rd ಸ್ಟೇಜ್ ಅಂತ ನಾವು ಕರಿತಿದ್ದೀವಿ. ಭಾಳ ವರ್ಷಗಳಿಂದ ನಮ್ಮ ಭಾಗದ ಜನರಲ್ಲಿ ಒಂದು ಆಸೆ ಇತ್ತು, ಮುಳವಾಡ ಯಾಕೆ ನೀರಾವರಿ ಯೋಜನೆ ನಮಗೆ ಬರಬೇಕು ಅಂತೇಳಿ. ಆ ಕನಸು ಇವತ್ತು ನನಸಾಗ್ತಾ ಇದೆ. ತಿಡುಗುಂದಿ ಎಕ್ಸ್ಟೆನ್ಷನ್ ಮೂಲಕ ಕಿಲೋಮೀಟರ್ 56ರಿಂದ 66ರವರೆಗೆ ಇವತ್ತು 10 ಕಿಲೋಮೀಟರ್ ಕೆನಾಲನ್ನು ನೆಟ್ವರ್ಕನ್ನು ಕ್ರಿಯೇಟ್ ಮಾಡಿ, ಆ ಭಾಗದ ನೆಟ್ವರ್ಕನ್ನು ಕ್ರಿಯೇಟ್ ಮಾಡಿ ಒಟ್ಟು 14,923 ಹೆಕ್ಟೇರ್ ಅಂದರೆ 36,000 ಎಕರೆ ಇವತ್ತು ತಿಡುಗುಂದಿ ಎಕ್ಸ್ಟೆನ್ಷನ್ ಅಂದರೆ ಮುಳವಾಡ 3rd ಸ್ಟೇಜ್. ಭಾಳ ಮಂದಿಗೆ ಅದು ಕಲ್ಪನೆ ಇಲ್ಲ. 3rd ಸ್ಟೇಜ್ ಮುಳವಾಡ ತಿಡುಗುಂದಿ ಎಕ್ಸ್ಟೆನ್ಷನ್ ರೂಪದಾಗ ನಮಗೆ ನೀರು ಬರ್ತಾಯಿದೆ. ಸೊ ಆ ಯೋಜನೆ ಈ ಪ್ರದೇಶದ 19 ಗ್ರಾಮಗಳಿಗೆ ಇವತ್ತು ತೆರೆದ ಕಾಲುವೆ 403 ಹೆಕ್ಟೇರ್ಗಳು ಆಯ್ತದ. ಪೈಪ್ಲೈನ್ ಜಾಲ 14,520 ಹೆಕ್ಟೇರ್. ಸೊ 36,860 ಎಕರೆ ನೀರಾವರಿ ಆಗ್ತದೆ. 36,860 ಎಕರೆ. ಇದಕ್ಕೆ ನೀರು 1.68 TMC ನೀರನ್ನು ನಿಗದಿ ಮಾಡಿದ್ದೀವಿ. ವಿಸ್ತರಣಾ ಕಾಲುವೆ ಜಾಲದ ಒಟ್ಟು ಉದ್ದ 8.665 ಕಿಲೋಮೀಟರ್. ಪೈಪ್ ವಿತರಣಾ ಕಾಲುವೆ ಜಾಲ 310.445 ಕಿಲೋಮೀಟರ್. ಸೊ ಈ ರೀತಿ ಈ ನೆಟ್ವರ್ಕನ್ನು ಮಾಡ್ತಾಯಿದ್ದೀವಿ. ಇದು ಆಡಳಿತಾತ್ಮಕ ಅನುಮೋದನೆ ಇವತ್ತು 24/3/2025 3.5 ತಿಂಗಳಿಂದ ಇದಕ್ಕೊಂದು ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ದೀವಿ. ಒಟ್ಟು ಅಂದಾಜು 534 ಕೋಟಿ. ತೆರೆದ ಕಾಲುವೆ ವಿಸ್ತರಣಾ ಕಾಲುವೆಯ ಸಂಖ್ಯೆ 20, 21, 22, 23 ಹಾಗೂ 24 5 ಸಂಖ್ಯೆ ಪೈಪ್ ವಿತರಣಾ ಜಾಲದ ಮುಖಾಂತರ ಬ್ಲಾಕ್ 1ರಿಂದ ಬ್ಲಾಕ್ 9ರವರೆಗೆ ಈ ವಿತರಣಾ ಜಾಲ ಅದ. ಸೊ ನೀರಾವರಿ ಕ್ಷೇತ್ರವನ್ನು ವಿಂಗಡಣೆ ಮಾಡಿದ್ದೇವೆ ನಾವು. ಪ್ರತಿ 5ರಿಂದ 20 ಹೆಕ್ಟೇರ್ ಕ್ಷೇತ್ರಕ್ಕೆ ಸ್ಕಾಡಾ, ನಿಮ್ಗೆ ಗೊತ್ತದ, ವಿತೌಟ್ ಸ್ಕಾಡಾ ಇರಿಗೇಷನ್ಸ್ ಆಗ್ತಿದ್ದು ಮೊದಲು. ವಿತೌಟ್ ಸ್ಕಾಡಾ ಇರೋದ್ರಿಂದ ನೀರಿನ ವಾಟರ್ ಮ್ಯಾನೇಜ್ಮೆಂಟ್ ಏನು ಇರ್ತಿತ್ತು ಭಾಳ ಪೂರಾಗಿರ್ತಿತ್ತು. ಸೊ ಆ ವಾಟರ್ ಮ್ಯಾನೇಜ್ಮೆಂಟ್ ಇವತ್ತು ಈ ಸ್ಕಾಡಾವನ್ನು ಒಳಗೊಂಡು ನಾವು ಮಾಡಿದ್ದೀವಿ. ಇದು ಯಾವ್ಯಾವ ಊರಿಗೆ ಎಷ್ಟು ಎಕರೆ ನೀರಾವರಿ ಆಗ್ತದೆ ಅನ್ನೋದನ್ನ ನಿಮಗೆ ನಾನು ಹೇಳ್ತೇನೆ. ಬಸ್ನಾಳ ಗ್ರಾಮಕ್ಕೆ 500
44 ಹೆಕ್ಟರ್. ಇದು 1 ಹೆಕ್ಟೇರ್ ಅಂದ್ರೆ 2.5 ಎಕರೆ ಲೆಕ್ಕ ಮಾಡೋದು. 1 ಹೆಕ್ಟೇರ್ ಅಂದರೆ 2.5 ಎಕರೆ. ಸೊ ಬಸ್ತಾಳ ಗ್ರಾಮದಲ್ಲಿ 544 ಹೆಕ್ಟರ್, ಕೊಟ್ನಾಳಕ್ಕೆ 815 ಹೆಕ್ಟರ್, 77 ಎಕರೆ. ಅತರ್ಗಕ್ಕೆ 1306 ಹೆಕ್ಟರ್, ನಿಂಬಾಳ ಬಿಕೆಗೆ 935, ಹಂಜ್ಗಿಗೆ 2156, ಚೂರ್ಗಿ 255, ಅಂಜುಟಿಗೆ 35.98, ಬೋಳೆಗಾಂವ್ 330, ಇಂಡಿ 483, ಗಣವಲ್ಗ 410, ಬಬಲಾದ್ 113, ಕ್ಯಾತನ್ಕೇರಿ 576, ಮಿಂಚನಾಳ್ 447, ರಾಜನಾಳ್ 858, ನಿಂಬಾಳ ಕೇಡಿ 100, ಚೌಡಿಹಾಳ್ 140, ಚಿಕ್ಕಬೇನೂರು 465, ತಡವಲ್ಗ 360, ರೂಗಿ 400, ತೆನ್ನಳ್ಳಿ 138, ನಿಂಗಳ್ಳಿ 800. ಸೊ ಎಲ್ಲ ಕೂಡಿ 14,923 ಹೆಕ್ಟೇರ್ ಯೋಜನೆ. ಇದು ಈ ತಾಲೂಕಿನ ಭಾಳ ದಿನದ ಕನಸಿದ್ದೆ. ಇದು ಕನ್ಫ್ಯೂಸ್ ಮಾಡ್ಕೊಬೇಡ್ರೆ, ಇಟ್ ಈಸ್ ನಾಟ್ ರೇವಣಸಿದ್ದೇಶ್ವರ್, ಇದು ಮುಳವಾಡ್ 3rd ಸ್ಟೇಜ್ ತಿಡುಗುಂದಿ ಎಕ್ಸ್ಟೆನ್ಷನ್. 534 ಕೋಟಿ ರೂಪಾಯಿ ಕಾರ್ಯಕ್ರಮಕ್ಕೆ ಆ ಭಾಗದ ರೈತರಿಗೆ ಅನುಕೂಲ ಆಗಲಿ ಅಂತ ಅಪೇಕ್ಷೆ ಪಟ್ಟಿನು. ಮುಂದೆ ಇಲೆಕ್ಷನ್ ಆಯಿತು, ಜನ ಮತ್ತೆ ನನ್ನನ್ನು ಗೆಲ್ಲಿಸಿದ್ರು. ನನ್ನ ಜವಾಬ್ದಾರಿ ಇವು ಕಂಟಿನ್ಯೂ ಮಾಡಬೇಕಂತೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ನೇಮಿಸಿದ್ರು ಸಹಿತ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಸಿದ್ದರಾಮಯ್ಯನವ್ರ ಹತ್ರ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಬಹಳ ಕಳಕಳಿಯಿಂದ ಮನವಿ ಮಾಡಿಕೊಂಡು ನಾವು ಕಡ್ಕೊಂಡವ್ರ ಮೇಲೆ ಒತ್ತಾಯ ಮಾಡಿ ಈ ಯೋಜನೆಯನ್ನು ಕಂಟಿನ್ಯೂ ಮಾಡಿಸಿದ್ವಿ. ಈ ಯೋಜನೆಗಳನ್ನು ಕಂಟಿನ್ಯೂ ಮಾಡಿಸಿದ್ದೇವೆ ಅಂತೇಳಿ ಈ ಯೋಜನೆ ಕಂಟಿನ್ಯೂ ಆಯಿತು. ಇಂಥ ಭಾಳ ಯೋಜನೆಗಳು ತಿರಸ್ಕಾರಗೊಂಡದ್ದು. ಆ ಲಿಸ್ಟ್ ಕೊಡ್ತೀನಿ ನಾನು ನಿಮ್ಗೆ ಮುಂದಿನ ದಿನ ಮಾತಾಗ. ಒಂದು ಸರ್ಕಾರ ಕೊನೆಗೆ ಸರ್ಕಾರ ಹೋಗೋ ಸಂದರ್ಭದಾಗ ಏನೇನೋ ಘೋಷಣೆಗಳು ಮಾಡ್ತೀವಿ, ಅದು ಮತದಾನದ ಚಿಂತೆ ಇಟ್ಕೊಂಡು ಮಾಡಿರ್ತಕ್ಕಂಥ ಯೋಜನೆಗಳು ಹೊರತು ಜನರ ನಿಜವಾದಂಥ ಯೋಜನೆಗಳನ್ನು ತಲುಪಿಸ್ತಕ್ಕಂಥ ವ್ಯವಸ್ಥೆ ಅಲ್ಲ ಅಂತ ತಿಳ್ಕೊಂಡು ನಾನು ನಮ್ಮ ಸರ್ಕಾರಕ್ಕೆ ಮನವಿ ಮಾಡಿ ಈ ಯೋಜನೆಯನ್ನು ಮತ್ತೆ ಮರುಸ್ಥಾಪನೆ ಮಾಡಿದ್ದೀವಿ. ನಾವು ಯಾವುದು ಈ ಯೋಜನೆ ಸ್ಟಾಪ್ ಮಾಡಿದ್ರು ಮತ್ತೆ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು, ಯಾಕಂದ್ರೆ 1 ರೂಪಾಯಿನೂ ಬಿಡುಗಡೆ ಆಗಿರಲಿಲ್ಲ. ಬಿಡುಗಡೆ ಆದ್ರೆ ಮಾತ್ರ ಕಂಟಿನ್ಯೂಯೇಷನ್ ಆಗ್ತದೆ. ಒಂದು ದೊಡ್ಡ ಪ್ರಮಾಣದ ಅನುದಾನ ಬಿಡುಗಡೆ ಆದ್ರೆ ಮಾತ್ರ ಯೋಜನೆ ಸ್ಪಿಲ್ಲೋರ್ ಆಗ್ತದೆ. ಇವರು ಸ್ಪಿಲ್ಲೋರು ಸಹಿತ ಮಾಡಿರಲಿಲ್ಲ. ಅನಿವಾರ್ಯವಾಗಿ ನಾವು ನಮ್ಮ ಸರ್ಕಾರ ಬಂದೊಳಗೆ ನಾನು ಒತ್ತಾಯ ಮಾಡಿದೆ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು. ಅವರು ಬಿಡುಗಡೆ ಮಾಡಿದ್ರು ನಾನು ಮಾತು ಕೇಳಿ ಅದರ ಡೇಟ ಮತ್ತು ಅನುದಾನ ನಿಮ್ಗೆ ಹೇಳ್ತೀನಿ. 29/8/2023 ಇನ್ನೊಂದು 29/8/2023 50,68,00,000 ರೂಪಾಯಿ ಬಿಡುಗಡೆ ಮಾಡಿದೆವು ಅಂತ ಒಂದು. ಎರಡನೇ ಏನು ಕೊಟ್ಟಿದ್ದೀವಿ ದುಡ್ಡು ಎರಡನೇ ಸಲ 21 ಫೆಬ್ರವರಿ 2024 90 ಕೋಟಿ. ಮುಂದೆ ಏಪ್ರಿಲ್ದಾಗ 16/4/2024 50 ಕೋಟಿ 69 ಲಕ್ಷ. 16/4/2024 50 ಕೋಟಿ 69 ಲಕ್ಷ. ಮುಂದೆ 4ನೇ ಕಂತ 14/10/2024 14/10/2024 18 ಕೋಟಿ ರೂಪಾಯಿ. 29/1/2025 ಈ ವರ್ಷದ ಜನವರಿ 29ನೇ ತಾರೀಕಿನ ದಿವಸ 2 ಕೋಟಿ. 29/3/2025 12 ಕೋಟಿ 92 ಲಕ್ಷ. ಸೊ ಎಲ್ಲ ಕೂಡಿಸೋ ರೇಟ್ ಆಗ್ತದೆ 224 ಕೋಟಿ 29 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ನಾವು. ಎಷ್ಟಕ್ಕೆ ಕೊಡಬೇಕಾಗಿತ್ತು? 818 ಕೋಟಿ ಮೊದಲನೇ ಹಂತದ ಏನು ಯೋಜನೆ ಆಗಿತ್ತು. ಈ ಯೋಜನೆಗೆ 224 ಕೋಟಿ 29 ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದೀವಿ. ಇದಕ್ಕೆ ನೈತಿಕ ಹಕ್ಕದಲ್ಲ. ನಾನೇ ಯೋಜನೆ ರದ್ದಾದದ್ದನ್ನು ನಾನೇ ಅದನ್ನು ಮಾಡಿಸಿ ಅದಕ್ಕೆ ಅನುದಾನ ಕೊಟ್ಟಿನೋ. ಸೊ ನೈತಿಕವಾಗಿ ನನಗೆ ಹಕ್ಕದ ಇಲ್ಲ. ಬೆಂಗಳೂರದವ್ರಿಗೆ ಬಿಜಾಪುರದವ್ರಿಗೆ ಸ್ವಲ್ಪ ಲೇಟ್ ಆಗ್ತದೆ, ನಿಮ್ಗೆ ಗೊತ್ತಾಗ್ತದೆ ಇಲ್ಲ. ಸೊ ಅದಕ್ಕಾಗಿ ನೈತಿಕವಾಗಿ ನಾನು ಈ ಕಾರ್ಯಕ್ರಮ ಮಾಡ್ತೀನಿ. ಆದರೆ ಅವತ್ತಾದದ್ದು ಅನುಮೋದನೆ ಅವ್ರು ಕೊಟ್ಟದ್ದು ಮಾತ್ರ ಓನ್ಲಿ ಸ್ಟೇಜ್ 1 ಅನುದಾನ ಕೊಟ್ಟಿರಲಿಲ್ಲ. ನಾನು ಅನುದಾನ ಕೊಟ್ಟಿನೋ, ಯೋಜನೆ ರದ್ದಾದದ್ದನ್ನು ಮತ್ತೆ ಮಾಡಿಸಿನೋ. ಅದಕ್ಕೆ ನಾನು ಇದನ್ನು
ಪ್ರತಿಪಾದನೆಯನ್ನು ಮಾಡ್ತಾ ಇದ್ದೀನೋ. ಎರಡನೇದು ಅಂತ ಅವಾಗ ಎಸ್ಟಿಮೇಟ್ ಆಗಿರಲಿಲ್ಲ, DPR ಆಗಿರಲಿಲ್ಲ, ಟೆಂಡರ್ ಆಗಿರಲಿಲ್ಲ, ಯೋಜನೆ ಕಾರ್ಯಗತಗೊಂಡಿರಲಿಲ್ಲ. ಈ ಸರ್ಕಾರ ಬಂದ ನಂತರ ಯೋಜನೆ ನಾವೇ ರೂಪಿಸಿದ್ದೀವಿ, DPR ನಾವೇ ಮಾಡಿದ್ದೀವಿ, ಟೆಂಡರ್ ನಾವೇ ಕರೆದಿದ್ದೀವಿ, ಟೆಂಡರ್ ಕೆಲಸ ಒಬ್ರಿಗೆ ಕೊಟ್ಟಿದ್ದೀವಿ. PLR ಗ್ರೂಪ್ಸ್ ಎಷ್ಟಕ್ಕೆ 880 ಕೋಟಿ 67 ಲಕ್ಷ. ಎಷ್ಟು? 880 ಕೋಟಿ 67 ಲಕ್ಷ. ಸೊ ಇದು ನಮ್ಮ ಸೆಕೆಂಡ್ ಸ್ಟೇಜ್. ಇದಕ್ಕೂ ನಾವು ಹಕ್ಕುದಾರಿದೆವು. ಇದು ನಮ್ಮ ಸರ್ಕಾರದೇ ಕೊಟ್ಟಿದ್ದೀವಿ. ಅದಕ್ಕೆ ನನಗೆ ಇದು ಸಂಪೂರ್ಣವಾಗಿ ಈ ಸರ್ಕಾರ 2023ಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಈ ಅವಧಿಯೊಳಗೆ 880 ಕೋಟಿ 67 ಲಕ್ಷ ರೂಪಾಯಿಗೆ ಎರಡನೇ ಸ್ಟೇಜ್ ಕೊಟ್ಟಿದ್ದೀವಿ. ಇನ್ನು ಮೂರನೇ ಸ್ಟೇಜ್, ಒಂದನೇ ಸ್ಟೇಜ್ ಜಾಕ್ವೆಲ್ ಕೋಲಾರ ಹತ್ರ, ಎರಡನೇ ಸ್ಟೇಜ್ ಪೈಪ್ಲೈನ್, ಮೂರನೇ ಸ್ಟೇಜ್ ಸಾವಳ ಸಂಘ ಗುಡ್ಡದ ಏನು 640ಕ್ಕಿಂತ ಎತ್ತರ ಪ್ರದೇಶದ ಅಲ್ಲಿ ತಂದು ನೀರು ಬಿಟ್ಟು ಅಲ್ಲಿಂದ ನೀರನ್ನು ವಿತರಣೆ ಮಾಡಿ 28,000 ಹೆಕ್ಟೇರ್ ಅಂದರೆ 70,000 ಎಕರೆಗೆ ಇಲ್ಲಿಂದ ನೀರು ಒಯ್ತೀವಿ ನಾವು. ಸೊ ಇವು ಮೂರು ಕೂಡಿ ಹೆಚ್ಚು ಕಮ್ಮಿ 3,990 ಕೋಟಿ, ಹೆಚ್ಚು ಕಮ್ಮಿ 3,100 ಕೋಟಿ ರೂಪಾಯಿಯಷ್ಟು ನಾವು ಈ ಯೋಜನೆಯನ್ನು ತಗೊಂಡಿದ್ದೀವಿ. ಯಾವುದೋ ಹುಡ್ತಿ ರೇವಣಸಿದ್ದೇಶ್ವರ ಯಾತ್ರೆ ನೀರಾವರಿ ಯೋಜನೆ. ನೈತಿಕವಾಗಿ ನಮಗೇನದ, ಸಮ್ಮಿಶ್ರ ಸರ್ಕಾರದ ನಾ ಬಜೆಟ್ನಾಗ ಘೋಷಣೆ ಮಾಡಿದ್ದೆ, ನೀವು ಅನುಮೋದನೆ ಕೊಟ್ಟರಿ, ಅಲ್ಲಿಗೆ ನಿಂತಿತ್ತು. ನಾನು ಅದನ್ನು ಕಂಟಿನ್ಯೂ ಮಾಡಿನು, ಅನುದಾನ ಕೊಟ್ಟಿನು, ಮುಂದೆ ಕೊಡಿಸ್ತೀನಿ ಅಂತೇಳಿ ಈ ಕಾರ್ಯಕ್ರಮ ಮಾಡಿದ್ದೆ. ಎರಡನೇ ಸ್ಟೇಜಿದ್ದು ನೀವು ಟೆಂಡರ್ ಮಾಡಿರಲಿಲ್ಲ, ನಿಮ್ಮ ಕೈಯೊಳಗೆ ಆಗಿರಲಿಲ್ಲ, ನಾನು ಬಂದ ಬಳಿಕ ಟೆಂಡರ್ ಮಾಡಿಸಿನು, ಇವತ್ತು ಅದು ಕೆಲಸ ಕೊಟ್ಟಿದ್ದೆ. ಇವತ್ತು ಮೂರನೇ ದಿವಸ ಟೆಂಡರ್ ಕೊಟ್ಟಿದ್ದೆ. ಮೂರನೇ ಟೆಂಡರ್ ಕೊಟ್ಟು ನಿನ್ನೆ ಇಲ್ಲಿಗೆ ಬರೋರು ನಾನು ಹೇಳಿದ ಎಲ್ಲ ಕ್ಲಾರಿಟಿ ಇರಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ, ನಾನು ನೀರಾವರಿ ಸಚಿವರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳನ್ನು ವಿಶೇಷವಾಗಿ ಅಭಿನಂದಿಸ್ತೀನಿ. ನಿನ್ನೆ ದಿವಸ ನಮ್ಮ ಸಂಬಂಧ ಒಂದು ಬೋರ್ಡ್ ಮೀಟಿಂಗ್ ಕರೆದು ವಿಧಾನಸಭೆ ಒಳಗೆ ಕೃಷ್ಣಾ ಜಲಭಾಗ್ಯ ನಿಗಮದ ಜನರಲ್ ಬಾಡಿ ಮೀಟಿಂಗ್ ಕರೆದು ಈ ಯೋಜನೆಗೆ ಅನುಮೋದನೆ ಕೊಟ್ಟು ನಾಳೆ ಕಾರ್ಯಕ್ರಮ ಬರಲಾಗತ್ತಾರೆ. ಸೋಮವಾರಲ್ಲಿ ಹಕ್ಕದಲ್ಲ ನನಗೆ. ಅದಕ್ಕಾಗಿ ಈ ಯೋಜನೆಯನ್ನು 3,100 ಕೋಟಿ ಕೊಡ್ತೀರಿ. ರೇವಣಸಿದ್ದೇಶ್ವರ ಯಾತ್ರೆ ಯೋಜನೆ, ತಿಡುಗುಂದಿ ಎಕ್ಸ್ಟೆನ್ಷನ್ 534 ಕೋಟಿ, ಕೆರೆ ತುಂಬಿರ್ತಕ್ಕಂಥ ಯೋಜನೆಗೆ 232 ಕೋಟಿ. ಕೆರೆ ತುಂಬು ಯೋಜನೆ ನಾವು ಕಟ್ಕೊಂಡವ್ರು ಕೂಡಿ ಫೆಬ್ರವರಿ 4ನೇ ತಾರೀಕಿನ ದಿವಸ ಈ ಕಾರ್ಯಕ್ರಮ ಮುಂದೆ ಮಾಡೋಣ ಅಂತ ಅವತ್ತು ನಿರ್ಣಯ ಮಾಡಿ ಸಾಂಕೇತಿಕವಾಗಿ ಟ್ರಯಲ್ ನೋಡ್ದಂಗೆ ಆಯಿತು. ಮಾರ್ಚ್, ಏಪ್ರಿಲ್, ಮೇ ಬೇಸಿಗೆ ಒಳಗೆ ನಮ್ಮ ಭಾಗದ ಜನರಿಗೆ 19 ಕೆರೆ ಊರವರಿಗೆ ಅನುಕೂಲ ಆಗ್ತದೆ. ಇಬ್ಬರು ಕೂಡಿ ಅವತ್ತು ಟ್ರಯಲ್ ಮೇಲೆ ಚಾಲೂ ಮಾಡಿದ್ದೀವಿ. 19 ಕೆರೆಗೆ ನೀರು ಬಿದ್ದು ಬೇಸಿಗೆ ಒಳಗೆ ಎಷ್ಟೋ ಜನ ಅದರಿಂದ ಸಂತೋಷಪಟ್ಟದನ್ನು ನೀವು ಕೇಳಿರಿ, ನಾನು ಕೇಳಿ. ಇವತ್ತು ಅದನ್ನು ಲೋಕಾರ್ಪಣೆಗೊಳಿಸ್ತೇವೆ. ಅಲ್ಲಿ ಎಲ್ಲ ಕಡೆ ಟ್ಯಾಂಕರ್ ಹಚ್ತಿದ್ದೀವಿ ನಾವು. ಇವತ್ತೆಲ್ಲಿ ಟ್ಯಾಂಕರ್ ಇಲ್ಲ. ಕಾರಣ ಏನಂದ್ರೆ ಈ ಅಂತರ್ಜಲ ಮಟ್ಟ ವೃದ್ಧಿ ಆಗಲ್ಲ. ಅದಕ್ಕಾಗಿ ಈ ಯೋಜನೆಗಳನ್ನು, ಈ 3 ಯೋಜನೆಗಳನ್ನು ನೈತಿಕವಾಗಿ ನಮಗೆ ಹಕ್ಕದ, ಅದಕ್ಕಾಗಿ ಈ ಕೆಲಸ ನಾವು ಮಾಡ್ತೀವಿ. ಇದು ಸರ್ಕಾರ ರಚನೆ ಆದ ನಂತರ ಮೇ 22ಕ್ಕೆ ನಮ್ಮ ಸರ್ಕಾರ ರಚನೆ ಆಗಿದೆ. 2023ಕ್ಕೆ ನಿಮಗೆಲ್ಲ ಗೊತ್ತದ. 36 ಸರ್ಕಾರ ರಚನೆ ಆದ 8ನೇ ದಿನಕ್ಕೆ ನಾವು ಕೊಡಿಸೋದು ದುಡ್ಡು ಎಷ್ಟು ಅಂದರೆ, ಮೊದಲನೇ ಕಂತಿನೊಳಗೆ 19 ಕೋಟಿ ರೂಪಾಯಿ 75 ಲಕ್ಷ. ಸರ್ಕಾರ ರಚನೆ ಆದ 8ನೇ ದಿನಕ್ಕೆ 22ಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕರಿಸಿದ್ದಾರೆ. ನೀರಾವರಿ ಸಚಿವರಾಗಿ DK ಶಿವಕುಮಾರ್ ಅವರು ನೇಮಕಗೊಂಡರು ಉಪಮುಖ್ಯಮಂತ್ರಿಗಳು. ಅವಾಗ ನಾವು ಇದು ಬಿಡುಗಡೆ ಮಾಡೋದು ಎಷ್ಟು? 19 ಕೋಟಿ 75 ಲಕ್ಷ. 30ನೇ ತಾರೀಕು ಕೊಟ್ಟದ್ದು. ಮುಂದೆ 12/10 ಅಕ್ಟೋಬರ್ 12ನೇ ತಾರೀಕಿನ ದಿವಸ 2023ಕ್ಕೆ 41 ಕೋಟಿ 78 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ನಂತರ 10ನೇ ತಾರೀಕು 1ನೇ ತಿಂಗಳ ಅಂದ್ರೆ 10 ಜನವರಿ 2024ಕ್ಕೆ 31 ಕೋಟಿ ರೂಪಾಯಿ 20 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಇನ್ನ ಒಂದು 15/4/2024ಕ್ಕೆ 57 ಕೋಟಿ 4 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಸೊ ಇವತ್ತು ಟೋಟಲಿ
ಈ ಸರ್ಕಾರಕ್ಕೆ 232 ಕೋಟಿ 44 ಲಕ್ಷ ರೂಪಾಯಿದಾಗ 150 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಇನ್ನು 50 ಒಂದು 82 ಕೋಟಿ ರೂಪಾಯಿ ನಾವು ಕೊಡಬೇಕು, ಅದು ಸಹಿತ ನಾವು ಕೊಡ್ತೀವಿ. ಸೊ ಈ ಯೋಜನೆ, ಈ ಕೆರೆ ತುಂಬಲಿಕ್ಕೆ ಎಲ್ಲ ದುಡ್ಡ ನಮ್ಮದು. ಯಾಕೆ ಇದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತೀನೋ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು. ಕಾರಣ ಏನಂದ್ರೆ ಇದರ ಅನುಮೋದನೆ ಪ್ರಿವಿಯಸ್ ಗೌರ್ಮೆಂಟ್ ಏನು BJP ಸರ್ಕಾರ ಇತ್ತು, ಅನುಮೋದನೆ ಕೊಟ್ಟಿದ್ರು, ಅವರು ಅನುದಾನ ಕೊಟ್ಟಿರಲಿಲ್ಲ. ಅದು ಯಾವಾಗ ಸರ್ಕಾರದ ಕೊನೆಯ ಅಂಚಿನೊಳಗೆ 4 ವರ್ಷ ಅಧಿಕಾರ ಇದ್ದವ್ರಿಗೆ. 2019 23 ತನಕ ಅಧಿಕಾರ ಇದ್ದವ್ರಿಗೆ. ಆದ್ರೆ ಅವ್ರು 4 ವರ್ಷದಾಗ ಏನೂ ಮಾಡಲಿಲ್ಲ. ಅವ್ರು ಕೊನೆಗೆ ಅವ್ರು ಮಾಡೋದು ಯಾವಾಗ, ಮಾರ್ಚ್ 29 ನೀತಿ ಸಂಹಿತೆ ಜಾರಿಯಾಗಿದೆ. 9ನೇ ತಾರೀಕಿನ ದಿವಸ ಪೂರ್ತಿ ಒಳಗೆ ಕಾರ್ಯಕ್ರಮ ಮಾಡ್ಯಾರ. 17ಕ್ಕೆ ವರ್ಕ್ ಆರ್ಡರ್ ಕೊಟ್ಟಾರ. ಮುಂದೆ 12 ದಿನದಾಗ ಖರ್ಚು ಮಾಡೋ ಪ್ರಶ್ನೆನೇ ಬರಂಗಿಲ್ಲ. 1 ರೂಪಾಯಿ ಕೊಡಲಿಲ್ಲ ಅವ್ರು. ಇವರು ಯೋಜನೆ ಮಾಡಬೇಕು ಅಂತಂದ್ರೆ 4 ವರ್ಷ ಇದ್ರಲ್ಲ ಅವ್ರಿಗೆ. 1 ವರ್ಷ ಸಮ್ಮಿಶ್ರ ಸರ್ಕಾರ ಇತ್ತು, 4 ವರ್ಷ BJP ಇತ್ತು. ಯಾಕೆ ಮಾಡಲಿಲ್ಲ? ಅವರು ಚುನಾವಣೆಯನ್ನು ಗಮನದಾಗಿಟ್ಟು ಕೊನೆಗೆ ತರಾತುರಿಯಲ್ಲಿ ಆ ಕಾರ್ಯಕ್ರಮ ಮಾಡಿದ್ರು. ಅನುದಾನ ಕೊಡಲಿಲ್ಲ. ಆದರೆ ನಾವು ಮುಂದೆ ಬಂದು ಅನುದಾನ ಕೊಟ್ಟಿದ್ವಿ. ಆದರೆ ನಮ್ಮ ಸರ್ಕಾರ ರಚನೆ ಆದ ನಂತರ ಕರ್ನಾಟಕ ಸರ್ಕಾರ ಪ್ರಿವಿಯಸ್ ಗೌರ್ಮೆಂಟ್ ಏನು BJP ಅವರು ಕೊನೆ 3-4 ತಿಂಗಳ ಹುಚ್ಚುಚ್ಚಾರ ಏನು ಅನುಮೋದನೆಗಳನ್ನು ಕೊಟ್ಟಿದ್ರು, ಅದಕ್ಕೆ ಒಂದು ತನಿಖೆ ಮಾಡುವಂಗೆ ಒಂದು ಸಮಿತಿ ನೇಮಿಸಿದ್ರು. ಯಾರಿಗೆ? ಜಸ್ಟಿಸ್ ನಾಗಮೋಹನ್ ದಾಸ್. ಆ ಕಮಿಟಿ ನೇಮಿಸಿ ಯಾವುದೋ ಅನುದಾನಗಳನ್ನು ಬಿಡುಗಡೆ ಆಗಿರಲಿಲ್ಲ, ಆ ಎಲ್ಲ ಸ್ಕೀಮ್ಗಳನ್ನು ರದ್ದುಪಡಿಸಿದ್ರು. ಆದರೆ ನಾನು ಅದನ್ನು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು, ಕಡುಗೊಂಡವರು ನಾವು ಕೂಡಿ ಅದಕ್ಕೆ ಮನವಿ ಮಾಡಿಕೊಂಡು ಇವತ್ತು ಆ 19 ಕೆರೆಗೆ ಅನುದಾನ ಕೊಟ್ಟಿದ್ದೀವಿ. ಇಲ್ಲ ನಾವು ಕೊಡಬೇಕಾಗ್ತದೆ, ಅದನ್ನು ಕಂಟಿನ್ಯೂಷನ್ ಇಡೋಣ ಅಂತ ಹೇಳಿ ಅದು ಕಂಟಿನ್ಯೂಷನ್ ಇಟ್ಟಿವಿ. ಇನ್ನೊಂದು ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ, ನಮ್ಮ ಸಿದ್ದೇಶ್ವರ ಪೂಜ್ಯರ ಅಪೇಕ್ಷೆ ಇತ್ತು. ಸಾವಳಸಂಗ ಗುಡ್ಡಕ್ಕೆ ಹೋಗಿದ್ದಾನೆ ಅವ್ರ ಜೊತೆಗೆ 3-4 ಸಲ. ಅವರು ನನಗೆ ಏನು ಹೇಳಿದರು ಅಂದರೆ, ಆ ಅರಣ್ಯ ಇಲಾಖೆದವ್ರು ಏನು ಅರಣ್ಯೀಕರಣ ಬೆಳೆಸಿದ್ರು, ಆ ವೇಳೆದಾಗ ನೀವೆಲ್ಲ ಈ ಭಾಗಕ್ಕೆ ನೀರು ತಂದು ಕೊಡಬೇಕು, ಇಲ್ಲಿ ರೈತರಿಗೆ ಅನುಕೂಲ ಆಗ್ತೈತೆ. ಅವರ ಸದಾಶಯದಿಂದ, ಮೂಲತಃ ಅವರ ಪ್ರೇರಣಾ ಶಕ್ತಿ ನನಗೆ, ಅವರ ಅಪೇಕ್ಷೆದಂತೆ ನಾವು ಆ ಯೋಜನೆಗೆ ಚಾಲನೆಯನ್ನು ಕೊಟ್ಟಿವಿ. ಎಲ್ಲಿ ಕೊಟ್ಟಿದ್ದೀವಿ? ನಮ್ಮ ಸರಿಯಾಗಿ 2 ಸಲ ಹೇಳ್ತೀನೋ ಬರ್ಕೋರಿ. 2018-19 ಬಜೆಟ್ ಅವತ್ತಿನ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಬಜೆಟ್ನೊಳಗೆ ನಾವು ಅದನ್ನು ಶ್ರೀ ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆಗೆ ಮಾಡಿದ್ವಿ. ಒಂದು ದುರ್ದೈವಶಾತ್ ನಮ್ಮ ಸರ್ಕಾರ ಹೋಯಿತು. 4 ವರ್ಷ ಇವರು ಏನೂ ಮಾಡಲಿಲ್ಲ. ಎಷ್ಟು ಅವಧಿ? 4 ವರ್ಷ ನಮ್ಮ ಸರ್ಕಾರ ಬಿದ್ದೋಯ್ತು. ಸಮ್ಮಿಶ್ರ ಸರ್ಕಾರ, ಆಡಳಿತ ಪಕ್ಷ ಶಾಸಕರಿದ್ದೇವೆ ನಾವು ಸಮ್ಮಿಶ್ರ ಸರ್ಕಾರದಾಗ. ಆದ್ರೆ 4 ವರ್ಷ BJP ಅವರು ಏನೂ ಮಾಡಲಿಲ್ಲ. ಕೊನೆಗೆ ಚುನಾವಣೆ ಬಂದಾಕ ಮಾರ್ಚ್ನಾಗ ತರಾತುರಿ ಒಳಗೆ ಆ ಯೋಜನೆಗೆ ಅನುಮೋದನೆ ಕೊಟ್ಟರು. ನಾನು ಅನುಮೋದನೆ ಕೊಟ್ಟಾಕ್ರೆ ಸರ್ಕಾರಕ್ಕೆ ವಿಧಾನಸಭೆಯಲ್ಲಿ ಅಭಿನಂದನೆ ಸಲ್ಲಿಸಿದೆ. ಗೌರವಾನ್ವಿತ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕಾರಜೋಳ ಅವರು ಮನೆಗೆ ಹೋಗಿ ಅಭಿನಂದನೆ ಸಲ್ಲಿಸಿದ್ರು. ಯೋಜನೆ ಅನುಮೋದನೆ ಕೊಟ್ಟರು ಅಂತ. ಆದರೆ ಅವರು ಯೋಜನೆ ಅನುಮೋದನೆ 4 ವರ್ಷ ಕೊಟ್ಟಿದ್ರು ಅಂದರೆ, ಅನುದಾನ ಖರ್ಚು ಮಾಡಿದ್ರು ಅಂದರೆ, ಆ 4 ವರ್ಷ ವೇಸ್ಟ್ ಆಗ್ತಿರಲಿಲ್ಲ. ನೀವೆಲ್ಲ ಇದೇ ತಾಲೂಕದವ್ರು ಇದ್ರಿ. 4 ವರ್ಷ ಬಜೆಟ್ನಾಗ ತಂದಿದ್ದೀವಿ ನಾವು 18-19 4 ವರ್ಷ ಲಕ್ಷ ಕೊಡಲಿಲ್ಲ. ಅದು ಕೊನೆಗೆ ಅವ್ರು ಲಕ್ಷ ಕೊಟ್ಟರು. ಅದು ಏನು ಕೆಲಸ ಮಾಡಿರೋದಕ್ಕೆ ಅಭಿನಂದನೆ ಸಲ್ಲಿಸಿದ್ರು. ನಾನು ಅವತ್ತಿನ ಕಾರ್ಯಕ್ರಮಕ್ಕೂ ಹೋಗಿದ್ದು. ಕಾರಣ ಏನಂದ್ರೆ, ದೇರ್ ಹೇ ದುರಸ್ತೆ ಅಂತಾರಲ್ಲ, ಹಂಗೆ ಆಯ್ತು ನಮ್ಮ ಭಾಗಕ್ಕೆ ಯಾವಾಗರೇ ಆಗ್ತದೆ ಮಾಡ್ಲಕ್ಕತ್ತಾರ ಅಂತೇಳಿ. ನಾನು ಸಣ್ಣ ರಾಜಕಾರಣ ಮಾಡೋಂಗಿಲ್ಲ. ಯಾವುದೇ ಪಕ್ಷ ಯಾರೇ ಮಾಡಲಿ ಆ ಕಾರ್ಯಕ್ರಮಕ್ಕೆ ನನ್ನ ಜನರಿಗೆ ಅನುಕೂಲ ಆಗ್ತಂತೇಳಿ. ಇಲ್ಲಿಕಂದ್ರೆ ನಾನು ಹೆಂಗೆ ಎಲ್ಲರೂ ಬಹಿಷ್ಕಾರ ಹಾಕ್ತಾರೆ, ಹಂಗೆ ಹಾಕ್ಬೋದಾಗಿತ್ತಲ್ಲ. ಯಾಕಂದ್ರೆ 1 ತಿಂಗಳದಾಗ ಎಲೆಕ್ಷನ್ಗೆ ನನಗೆ ಇಂಪ್ಯಾಕ್ಟ್ ಆಗ್ತದೆ, ನನಗೆ ಇಫೆಕ್ಟ್ ಆಗ್ತದೆ, ನಾ ಯಾಕೆ ಒಪ್ಕೋಬೇಕಂತೇಳಿ ಭಾವನೆ ಮಾಡಲಿಲ್ಲ ನಾನು. ಚುನಾವಣೆಗಳೇ ಬೇರೆ, ಅಭಿವೃದ್ಧಿನೇ ಬೇರೆ. ಇದು ನನ್ನ ಸಿದ್ಧಾಂತ. ಇದು ರಾಜಕಾರಣ ಮಾಡ್ತಕ್ಕಂಥ ಪಳಗಿದ ಪಟುಗಳಿದ್ದೇವೆ ನಾವೆಲ್ಲ. 8 ಇಲೆಕ್ಷನ್ 40 ವರ್ಷ ಈ ತಾಲೂಕಿನ ರಾಜಕಾರಣ ನೋಡಿಬಿಟ್ಟಿನ.
ಆದರೆ ಡೆವಲಪ್ಮೆಂಟ್ ಬಂತಂದ್ರೆ ವಿ ಕಾಂಟ್ ಸಿ ಎನಿ ಸಿಲಿ ಪಾಲಿಟಿಕ್ಸ್. ಸಣ್ಣ ಥರದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ನನ್ನ ಜೀವನದಾಗ ನಾನು ಇನ್ನೂ ಅಳವಡಿಸ್ಕೊಂಡಿಲ್ಲ ಅಂತೇಳಿ ಅವತ್ತಿನ ಕಾರ್ಯಕ್ರಮದಾಗ ಹೋಗಿ ಭಾಗವಹಿಸಿನೂ ಆ ಕಾರ್ಯಕ್ರಮಕ್ಕೆ ಆ ಭಾಗದ ರೈತರಿಗೆ ಅನುಕೂಲ ಆಗಲಿ ಅಂತ ಅಪೇಕ್ಷೆ ಪಟ್ಟಿನೂ. ಮುಂದೆ ಇಲೆಕ್ಷನ್ ಆಯಿತು, ಜನ ಮತ್ತೆ ನನ್ನನ್ನು ಗೆಲ್ಲಿಸಿದ್ರು. ನನ್ನ ಜವಾಬ್ದಾರಿ ಇವು ಕಂಟಿನ್ಯೂ